ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮೊಂದು ಮೊಬೈಲ್ ಫೋನ್ನಲ್ಲಿ ಫಂಡ್ಸನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನೀವು ಅದೇ ಬೇಸಿಕ್ಕಾಗಿ ಡಿಫಾಲ್ಟ್ ಆಗಿರ್ತಕ್ಕಂಥ ಫಂಟನ್ನು ಯೂಸ್ ಮಾಡ್ತಾ ಇರ್ತೀರ. ಡಿಫ್ರೆಂಟ್ ಸ್ಟೈಲ್ ಇರ್ತಕ್ಕಂಥ ಒಂದು ಫಂಟನ್ನು ಯಾವ ರೀತಿ ನಿಮ್ಮ ಫೋನಲ್ಲಿ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಿಮ್ಮ ಫೋನ್ನ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡಾಗ ನಿಮಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ನೋಡಿ ಸ್ನೇಹಿತರೆ, ನಿಮಗೆ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ನೋಡಿ ಸ್ನೇಹಿತರೆ, ನಿಮಗೆ ಲಾಸ್ಟಲ್ಲಿ ಫಂಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೀವು ಇಲ್ಲಿ ನೋಡ್ಬೋದು ಹಲವಾರು ರೀತಿಯ ಫಂಡ್ಸ್, ನಿಮಗೆ ಫ್ರೀ ಫಂಡ್ಸು ತೋರಿಸ್ತಾ ಇದೆ. ನೀವು ಇಲ್ಲಿ ರಿಂಗ್ ಟೋನ್ ಸೆಟ್ ಮಾಡ್ಬೋದು, ವಾಲ್ಪೇಪರ್ ಸೆಟ್ ಮಾಡ್ಬೋದು. ನಿಮಗೆ ಡಿಫ್ರೆಂಟ್ ಕಲರ್ ಮತ್ತು ಡಿಫ್ರೆಂಟ್ ವಾಲ್ಪೇಪರ್ ಕೂಡ ಇದೆ ಸ್ನೇಹಿತರೆ. ಥೀಮ್ಸ್ ಕೂಡ ಚೇಂಜ್ ಮಾಡ್ಬೋದು ನೀವು. ನಾನು ನಿಮಗೆ ಇಲ್ಲಿ ಫಂಟ್ ತೋರಿಸ್ತಾ ಇರೋದ್ರಿಂದ ಒಂದು ಫಂಟನ್ನು ಸೆಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಿಮಗೆ ಸೈಡಲ್ಲಿ ಎಲ್ಲ ಫ್ರೀ ಅಂತಲೇ ತೋರಿಸ್ತಾ ಇರುತ್ತೆ, ಮತ್ತು ಕೆಳಗಡೆ ಪೇಡ್ ಕೂಡ ಇರುತ್ತೆ. ನಾನು ನಿಮಗೆ ಫ್ರೀ ಇರೋದನ್ನು ಸೆಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ ನಿಮಗೆ ಡ್ರೀಮ್ ಫ್ಲವರ್ ಅಂತ ಇದೆಯಲ್ಲ, ಈ ಒಂದು ಫಂಟನ್ನು ನಿಮಗೆ ಸೆಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ಕಲರ್ಫುಲ್ ಇರೋದ್ರಿಂದ. ನೋಡಿ ಸ್ನೇಹಿತರೆ, ಡ್ರೀಮ್ ಫ್ಲವರ್ಸ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೀ ಅಂತ ಇದೆಯಲ್ಲ, ನೀವು ಇಲ್ಲಿ ನೋಡ್ಬೋದು ಡೌನ್ಲೋಡ್ ಫ್ರೀ ಇದೆ ಇದರದ್ದು. ಈ ಫ್ರೀ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೀವು ಈ ಫ್ರೀ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಇಮಿಡಿಯೇಟಾಗಿ ಡೌನ್ಲೋಡ್ ಆಗುತ್ತೆ. ಅಪ್ಲೈ ಅಂತ ಇದೆಯಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಫಂಟ್ ನೋಡ್ಬೋದು. ಇನ್ನೂ ಯಾವುದೇ ಚೇಂಜಸ್ ಆಗಿಲ್ಲ ನನ್ನ ಹತ್ರ. ನಾವು ಯಾವಾಗ ಅಪ್ಲೈಯನ್ನು ಕೊಡ್ತೀವೋ ಆವಾಗ ಒಂದು ನನ್ನ ಫಂಟ್ ಚೇಂಜ್ ಆಗಿಬಿಡುತ್ತೆ. ನೋಡಿ, ನಾನು ಅಪ್ಲೈಯನ್ನು ಈಗ ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ನನ್ನ ಒಂದು ಫೋನ್ನ ಎಲ್ಲ ಟೆಕ್ಸ್ಟ್ ಏನಿದೆ ಎಲ್ಲವೂ ಕೂಡ ಚೇಂಜ್ ಆಗಿದೆ. ನೀವಿಲ್ಲಿ ಮೇಲ್ಗಡೆ ನೋಡ್ಬೋದು, ನಾನು ನಿಮಗೆ ಸೆಟ್ಟಿಂಗ್ಸಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ನೀವು ನನ್ನ ಆ್ಯಪ್ ಮತ್ತು ನನ್ನ ಒಂದು ಫೋನ್ನ ಏನು ಇಂಟರ್ಫೇಸ್ ಇದೆ ಎಲ್ಲವೂ ಕೂಡ ಒಂದು ಡ್ರೀಮಿ ಫ್ಲವರ್ ಫಂಟ್ನಲ್ಲಿ ಚೇಂಜ್ ಆಗಿಬಿಟ್ಟಿದೆ. ನೀವು ಇಲ್ಲಿ ನೋಡ್ಬೋದು ಕಲರ್ಫುಲ್ಲಾಗಿ. ನೋಡ್ಬೋದು ಸ್ನೇಹಿತರೆ, ನೀವು ಸೆಟ್ಟಿಂಗ್ಸ್ ಕೂಡ ಚೆಕ್ ಮಾಡ್ಕೊಳ್ಬೋದು. ಪೂರ್ತಿಯಾಗಿ ಒಂದು ಫಂಟಲ್ಲಿ ಚೇಂಜ್ ಆಗಿದೆ. ಇದನ್ನು ರಿಪೀಟಾಗಿ ನೀವು ಡಿಫಾಲ್ಟ್ ಫಂಟ್ ಓಪನ್ ಮಾಡಬೇಕಾಗಿದ್ರೆ ಸೇಮ್ ಪ್ರೊಸೀಜರು. ಫಂಟ್ ಅಂತ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ನೀವು ಮತ್ತೆ ಡಿಫಾಲ್ಟ್ ಬೇಕಾದರೆ ಡಿಫಾಲ್ಟ್ ಸೆಟ್ ಮಾಡ್ಬೋದು. ಇಲ್ಲಾಂದರೆ ಮತ್ತೆ ನಿಮಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಬೇರೆ ಒಂದು ಫಂಡ್ ಬೇಕಾಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನಿಲ್ಲಿ ನಿಮಗೆ ಡಿಫಾಲ್ಟ್ ಅಂತ ಸೆಟ್ ಮಾಡಿಬಿಟ್ಟು ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ನಿಮಗೆ ಫಂಟನ್ನು ಚೇಂಜ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ಡಿಫಾಲ್ಟನ್ನು ಸೆಟ್ ಮಾಡಿದ್ದೀನಿ. ಓಕೆ, ನೋಡ್ಬೋದು ಸ್ನೇಹಿತರೆ, ಎಲ್ಲ ಒಂದು ಸೆಟ್ಟಿಂಗ್ಸ್ ಏನಿದೆ ಮೊದಲು ಯಾವ ರೀತಿ ಡಿಫಾಲ್ಟ್ ಇತ್ತು ಅದು ಚೇಂಜ್ ಆಯಿತು. ಇದೇ ರೀತಿ ಹಲವಾರು ರೀತಿಯ ಫ್ರೀ ಫಂಡ್ಸನ್ನು ನೀವು ನಿಮ್ಮ ಫೋನಲ್ಲಿ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ನಮ್ಮ ಒಂದು ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.